ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಕರ್ಜಿಗಿಯವರು ಕಲ್ಕತ್ತಾದ ಪ್ರಖ್ಯಾತವಾದ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿದ್ದರು. ಕಾರ್ಯಕ್ರಮದ ಅಂಗವಾಗಿ ದೈಹಿಕ ವ್ಯಾಯಾಮದ ಪ್ರದರ್ಶನ ಇತ್ತು. ಯುವಕ ಯುವತಿಯರು ತುಂಬ ಸುಂದರವಾದ ಕಷ್ಟಕರವಾದ ಆಸನಗಳನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದ ಕೊನೆಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ದೈಹಿಕ ಶಿಕ್ಷಣದ ಕೋಚ್ ಆಗಿದ್ದ ನರೇಂದ್ರ ಸಹಾರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಅವರು ಹೊಗಳಿದ್ದನ್ನು ಕಂಡ್ರೆ ನಿಜವಾಗಿಯೂ ಆತ ಅದ್ಭುತ ಕೋಚ್ ಅಂತ ಅನಿಸ್ತಾ ಇತ್ತಂತೆ. ಸಂಜೆ ಇವರಿದ್ದ ಹೋಟೆಲ್ಲಿಗೆ ಅವರನ್ನು ಕಾಣಲಿಕ್ಕೆ ನರೇಂದ್ರ ಸಹ ಅವರು ಬಂದರು. ಅವರಿಗೆ ಇವರು ಅಭಿನಂದನೆಗಳನ್ನು ತಿಳಿಸಿ, ನೀವು ನಿಜವಾಗಿಯೂ ಅತ್ಯಂತ ಪ್ರಭಾವಶಾಲಿ ಕೋಚ್ ಆಗಿದ್ದರು. ಅಷ್ಟೊಂದು ಜನ ಯುವಕ ಯುವತಿಯರು ನಿಮ್ಮನ್ನು ಹೊಗಳಿದ್ರು ಅಂದರು. ಆಗ ಆತ ವಿನಯದಿಂದ, ಹಾಗೇನಿಲ್ಲ ಸರ್, ನನಗೆ ಬೇರೆ ದಾರಿಯೇ ಇರಲಿಲ್ಲ ಅಂದರು. ಅದೇನು ಹಾಗೆ ಹೇಳ್ತೀರಿ ಅಂತ ಕೇಳಿದ್ರು ಕರ್ಜಿಗಿಯವರು. ಅದಕ್ಕೆ ಆತ ಮಾತನಾಡದೆ ತನ್ನ ಸೂಟ್ ಕೇಸ್ನಿಂದ ಒಂದು ಆಲ್ಬಮ್ ತೆಗೆದರು. ಅದರಲ್ಲಿಯ ಕೆಲವು ಪುಟಗಳನ್ನು ಸರಿಸಿ ಒಂದು ಬದಿಯಲ್ಲಿದ್ದ ಚಿತ್ರವನ್ನು ಇವರಿಗೆ ತೋರಿಸಿದ್ರು. ಅದೊಂದು ಅತ್ಯಂತ ದಪ್ಪನಾದ ಹುಡುಗನ ಭಾವಚಿತ್ರ. ಹುಡುಗನಿಗೆ ಸುಮಾರು 8 ವರ್ಷ ಇರಬಹುದು, ಆದರೆ 17ರ ತರುಣಂತೆ ಕಾಣ್ತಾ ಇದ್ದ. ಎಲ್ಲಿ ನೋಡಿದರೂ ನೇತಾಡುವ ಮಾಂಸದ ಮುದ್ದೆಯ ತರಹ ತೋರ್ತಾ ಇತ್ತು. ಯಾರಿದು, ಯಾರ ಭಾವಚಿತ್ರ ಅಂತ ಕೇಳಿದ್ರು ಕರ್ಜಿಗಿಯವರು. ಆತ ನಸುನಕ್ಕು, ನನ್ನದೇ ಸಾರ್, ನಾನಾಗ 8 ವರ್ಷದವನಿದ್ದೆ. ಇವರಿಗೆ ಆಶ್ಚರ್ಯ. ಅವರನ್ನು ದಿಟ್ಟಿಸಿ ಒಮ್ಮೆ ನೋಡಿದ್ರು. ಸುಮಾರು 40 ವರ್ಷ ಆಗಿರ್ಬೋದು. ಈಗ ನೋಡೋದಕ್ಕೆ 25ರ ತರುಣರಂತೆ ಕಾಣ್ತಾ ಇದ್ರು. ಆಗ ಆತ ವಿವರಿಸಿ ಹೇಳಿದ್ರು, ನಾನು ಹುಡುಗನಾಗಿದ್ದಾಗ ತಂದೆ ತಾಯಿಯರ ಪ್ರೀತಿಯ ಮಗ ತಿನ್ನಲಿ ಅಂತ ಸಾಕಷ್ಟು ಸಿಹಿ ತಿನಿಸುಗಳನ್ನು ಮಾಡಿ ಕೊಡ್ತಾಯಿದ್ರು. ನನಗೂ ತಿನ್ನುವ ಅಭ್ಯಾಸವಾಗಿ ಹೋಯಿತು. ತೂಕ ಏರಲಾರಂಭಿಸ್ತು. ಮೊದಲಿಗೆ ಹುಡುಗ ಗುಂಡಾಗಿದ್ದಾನೆ ಅಂದರು ಜನ. ನಂತರ ಗೊಂಡ ಬಂದ ಅನ್ನತೊಡಗಿದ್ರು. ನನಗೆ ಯಾವ ಬಟ್ಟೆಗಳು 6 ತಿಂಗಳಕ್ಕಿಂತ ಹೆಚ್ಚು ಇರ್ತಿರಲಿಲ್ಲ. 8 ವರ್ಷಕ್ಕೆ 16ನೇ ವಯಸ್ಸಿನವರ ಬಟ್ಟೆ ಹಾಕ್ಕೊಳ್ತಾ ಇದ್ದೆ. ನನಗೆ ಸ್ನೇಹಿತರೇ ಇರಲಿಲ್ಲ. ಶಾಲೆಯಲ್ಲಿ ಎಲ್ಲರೂ ನನ್ನನ್ನು ನೋಡಿ ನಗೋರು, ಅಪಹಾಸ್ಯ ಮಾಡೋರು. ಶಿಕ್ಷಕರು ಕೂಡ ತಮಾಷೆ ಮಾಡ್ತಾಯಿದ್ರು. ಬಸ್ನಲ್ಲಿ ಕಂಡಕ್ಟ್ರು, ನಿನಗೆ 2 ಟಿಕೆಟ್ ತಗೋ ಅಂತ ಹೇಳ್ತಾಯಿದ್ರು. ಆಗೆಲ್ಲ ನಾನು ಖಿನ್ನತೆಗೆ ಇಳಿತಾ ಇದ್ದೆ. ಅದಕ್ಕೆ ನಾನು ಹುಡುಕಿಕೊಂಡದ್ದ ಪರಿಹಾರ ಅಂದರೆ ತಿನ್ನೋದು. ಹಾಗೆ ತಿನ್ನೋದ್ರಿಂದ ಮತ್ತೆ ತೂಕ ಹೆಚ್ಚಾಗ್ತಿದ್ದೆ. ಎಲ್ಲರಿಂದಲೂ ನಗೆಗೀಡಾದಾಗ ಅಭ್ಯಾಸದಲ್ಲಿ ಆಸಕ್ತಿ ಕಳೆದುಕೊಂಡೆ. ಶಾಲೆ ನನಗೆ ಜೈಲಿನಂತಾಗಿತ್ತು. 20 ವರ್ಷದವನಿದ್ದಾಗ ನಾನು ಪರೀಕ್ಷೆಯಲ್ಲಿ ನಪಾಸಾದೆ. ಕೆಲಸವಿಲ್ಲದ, ಯಾರಿಗೂ ಬೇಡವಾದ, ಕೀಳರಿಮೆಯುಳ್ಳ ತರುಣನಾಗಿದ್ದೆ. ಒಂದು ದಿನ ಹಿರಿಯರೊಬ್ಬರು ನನಗೆ ಸಿಕ್ಕಾಗ ಅವ್ರ ಮುಂದೆ ಅತ್ತು ಗೋಳಾಡ್ಬಿಟ್ಟೆ. ನಾನಿನ್ನು ಬದುಕೋದಿಲ್ಲ ಅಂದೆ. ಆಗ ಅವರು, ನೀನು ಯಾವುದ್ರಲ್ಲಿ ಕಮ್ಮಿ, ನಿನಗೆ ಎಲ್ಲವೂ ಚೆನ್ನಾಗಿದೆ, ತೂಕ ಒಂದೇ ಹೆಚ್ಚಿರೋದು. ನೀನು ಬೇಕಾದದ್ದನ್ನು ಇಚ್ಛಾಶಕ್ತಿಯಿಂದ ಪಡಿಬೇಕು, ಹಠ ಹಿಡಿದು ಪ್ರಯತ್ನ ಮಾಡು. ನಿನ್ನ ತೂಕ ಇಳಿದ್ರೆ ನೀನು ಎಲ್ಲರ ತರಹೇ ಆಗ್ತೀಯ, ಅದೊಂದನ್ನೇ ಗುರಿ ಮಾಡಿಕೊಂಡು. ಅಂದಿನಿಂದ ನಡಿಗೆಯನ್ನು ಪ್ರಾರಂಭಿಸಿದೆ. ಮೊದಲು ತುಂಬ ಆಯಾಸ ಆಗ್ತಾಯಿತ್ತು, ನಂತರ ರೂಢಿಯಾಯಿತು. 2 ವರ್ಷ ಎಡೆಬಿಡದೆ ಮುಂದುವರಿಸಿದೆ. 400 ಪೌಂಡ್ ಇದ್ದ ತೂಕ 200 ಪೌಂಡ್ ಆಯಿತು. ದೈಹಿಕ ಕಸರತ್ತುಗಳಲ್ಲಿ ಆಸಕ್ತಿ ಬಂತು. ವ್ಯಾಯಾಮ ಬಿಟ್ಟರೆ ಮತ್ತೆ ಮೈ ಬರ್ತದೆ ಅಂತ ಅದನ್ನೇ ಉದ್ಯೋಗ ಮಾಡಿಕೊಂಡೆ. ತರುಣರಿಗೆ ನನಗಿಂತ ಮಾದರಿ ಸಿಕ್ಕಾರ. ನಾನೇ ತೂಕ ಕರಗಿಸುವ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದೀನಿ. ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ. 2 ಮಕ್ಕಳಿದ್ದಾರೆ ಅಂತ ಗೆಲುವಿನಿಂದ ನಕ್ಕದಂತೆ. ಆತ್ಮೀಯರೇ, ಈ ಕತೆ ಎಷ್ಟು ಸುಂದರವಾಗಿದೆ ನೋಡಿ. ಇಚ್ಛಾಶಕ್ತಿ ಯಾವ ಕೆಲಸವನ್ನಾದರೂ ಮಾಡಿಸುತ್ತೆ. ನಮ್ಮಿಂದ ಯಾವುದೇ ಸಾಧನೆಯಾಗದಿದ್ದರೆ ಯಾವುದನ್ನು ದೂಷಿಸುವುದು ಬೇಡ. ನಮ್ಮ ಇಚ್ಛಾಶಕ್ತಿಯನ್ನು ಬಲಗೊಳಿಸೋಣ. ಸಾಧನೆ ಹಿಂದೆಯೇ ಬರ್ತದೆ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.